ಅಂತೇಶ್ ಮ್ಯಾಥ್ಸ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು CA ಫೌಂಡೇಶನ್ ಅಂದರೆ ಏನು, CA ಅಂದರೆ ಏನು ಅನ್ನೋ ಒಂದು ಡೀಟೇಲ್ಸ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಯಾವ ರೀತಿ ಪ್ರೋಸೆಸ್ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸನ್ನು ಯಾರೆಲ್ಲ ಮಾಡಬಹುದು. ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಏನು? ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಎ ಪ್ರೊಫೆಷನ್. ಒಂದು ಪ್ರೊಫೆಷನ್ನು whose duty is to audit or tax related works or finance related ವರ್ಕನ್ನು ಮಾಡೋವಂಥವ್ರನ್ನ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೋಸೆಸ್ ಹೇಗಿದೆ, ಎಲಿಜಿಬಿಲಿಟಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಒನ್ ಬೈ ಒನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಚಾರ್ಟರ್ಡ್ ಅಕೌಂಟೆಂಟ್ಗೆ ಮಾಡಬೇಕು ಅಂತಂದರೆ ಯಾರು ಇದನ್ನು ಕಂಡಕ್ಟ್ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಗೂಗಲಲ್ಲಿ ನೀವು ICAI ವೆಬ್ಸೈಟನ್ನು ICAI ಅಂತ ನೀವು ಸರ್ಚ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಏನಿದೆಯಲ್ವಾ, ದಿಸ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಬಾಡಿ ವಿಚ್ ಈಸ್ ಬಿನ್ ಇನ್ಸ್ಟಿಟ್ಯೂಟೆಡ್, ಅಂದರೆ 1949 ಇನ್ಸ್ಟಿಟ್ಯೂಟ್ ಆಗಿದೆ. ಇವ್ರ ಉದ್ದೇಶ ಏನು ಒಂದು ಎಕ್ಸಾಮ್ ಪ್ಯಾಟರ್ನ್, ಹೇಗೆ ನಮ್ಮ PU ಬೋರ್ಡ್ ಇದೆ, PU ಎಕ್ಸಾಮ್ಸ್ ನಡೆಸೋದಕ್ಕೆ, SSLC ಬೋರ್ಡ್ ಇದೆ, SSLC ಎಕ್ಸಾಮ್ಸ್ ನಡೆಸೋದಕ್ಕೆ, ಆ ಥರ ICAI ಅನ್ನೋದು ಒಂದು ದೊಡ್ಡ ಇನ್ಸ್ಟಿಟ್ಯೂಟು. ಅವ್ರ ಉದ್ದೇಶ ಏನು? ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು, ಕಾಲಕ್ಕೆ ಆಡಿಟಿಂಗ್ ರಿಲೇಟೆಡಲ್ಲಿ ಮತ್ತು ಫಿನಾನ್ಸ್ ಟ್ರಾನ್ಸಾಕ್ಷನಲ್ಲಿ ಏನೇನೋ ಡೀಟೇಲ್ಸ್ ಇದೆ ಅದನ್ನೆಲ್ಲ ಅಪ್ಡೇಟ್ ಮಾಡುವಂಥದ್ದು ಇವರ ಒಂದು ಉದ್ದೇಶ ಆಗಿರುತ್ತೆ. ಸೊ ನೀವು ವೆಬ್ಸೈಟ್ನ ವಿಸಿಟ್ ಮಾಡಬೇಕು, ನಿಮಗೆ ಪೂರ್ತಿ ಮಾಹಿತಿ ಬೇಕಾದಾಗ. ಈ ವಿಡಿಯೋದಲ್ಲಿ ಸಣ್ಣದಾಗಿ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ವೆಬ್ಸೈಟ್ ಮಾರ್ಪಾಟಾಗಿ ICAI ವೆಬ್ಸೈಟು ರೀಡಿಸೈನ್ ಆಗಿದೆ. ಸೊ ಈ ರೀತಿ ನಿಮಗೆ ಕಾಣಿಸುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನಿಮಗೆ ಮೊದಲೇ ಹೇಳಿದಾಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಬಾಡಿ, ಹೆಡ್ ಕ್ವಾರ್ಟರ್ಸು ಮತ್ತು ಡೆಲ್ಲಿನಲ್ಲಿರುತ್ತೆ. ಸೊ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಏನು? ಬೇಸಿಕಲಿ ಈ ಇನ್ಸ್ಟಿಟ್ಯೂಟ್ನ ಉದ್ದೇಶ, ಚಾರ್ಟರ್ಡ್ ಅಕೌಂಟೆಂಟ್ನ ಉದ್ದೇಶ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಏನಿದೆ, ಅವ್ರ ಉದ್ದೇಶ ಏನು? ಬಿಕಮ್ಸ್ ವರ್ಲ್ಡ್ಸ್ ಲೀಡಿಂಗ್ ಅಕೌಂಟಿಂಗ್ ಬಾಡಿ, ರೆಗ್ಯುಲೇಟರಿ ಆ್ಯಂಡ್ ಡೆವಲಪರ್ ಆಫ್ ಟ್ರಸ್ಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಪ್ರೊಫೆಷನಲ್ಸ್ ವಿತ್ ದ ವರ್ಲ್ಡ್ ಕ್ಲಾಸ್ ಕಾಂಪಿಟೆನ್ಸಿ. ನೋಡಿ, ವರ್ಲ್ಡ್ ಕ್ಲಾಸ್ ಕಾಂಪಿಟೆನ್ಸಿ ಇನ್ ಅಕೌಂಟಿಂಗ್, ವೆರಿ ಇಂಪಾರ್ಟೆಂಟ್ ಇಸ್ ಅಕೌಂಟಿಂಗ್, ಅಶ್ಯೂರೆನ್ಸ್, ಟ್ಯಾಕ್ಸೇಷನ್, ಫಿನಾನ್ಸ್ ಆ್ಯಂಡ್ ಬಿಸ್ನೆಸ್ ಅಡ್ವೈಸರಿ ಸರ್ವಿಸಸ್. ಇಷ್ಟು ಪಾಯಿಂಟನ್ನು ಇಟ್ಕೊಂಡು ಅವರೊಂದು ದೃಷ್ಟಿಕೋನವನ್ನು ಇದೆ. ಸೊ ಈ ಇನ್ಸ್ಟಿಟ್ಯೂಟ್ನ ಉದ್ದೇಶ ಚಾರ್ಟರ್ಡ್ ಅಕೌಂಟೆಂಟ್ನ ಕಾಂಪಿಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ನ ಕ್ರಿಯೇಟ್ ಮಾಡೋವಂಥದ್ದು, ಜೊತೆಗೆ ಆ ಟ್ರಾನ್ಸಾಕ್ಷನ್, ಆಡಿಟಿಂಗು ಮತ್ತು ಅಕೌಂಟಿಂಗ್ ರಿಲೇಟೆಡ್ ಏನೇನು ಟ್ರಾನ್ಸಾಕ್ಷನ್ಸ್ ಇದೆಯಲ್ಲೋ ಅದನ್ನೆಲ್ಲ ಟ್ರಾನ್ಸ್ಪರೆನ್ಸಿ ಮತ್ತು ಆಡಿಟಬಲ್ಲು, ಅಕೌಂಟಬಲ್ ಆಗುವಂಥ ಪ್ರೋಸೆಸ್ಸನ್ನು ಮೇಂಟೈನ್ ಮಾಡೋ ಅನ್ನೋಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರ್ತಾರೆ ಇನ್ಸ್ಟಿಟ್ಯೂಟ್ ಅವರು. ಫೈನ್. ವಾಟ್ ಈಸ್ CA ಅಂದರೆ ಏನು? ಕಂಬೈನ್ಸ್ ಇನ್ನೋವೇಟಿವ್ ಎಜುಕೇಷನ್ with a mentored work experience to produce accountants who possess a greater ability to analyze and interpret business problems and develop dynamic solutions. ಸೊ ಯಾವುದೇ ಒಂದು ಈ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬ ಏನಾಗಿರ್ತಾನೋ ಡೈನಮಿಕ್ ಪ್ರೊಫೆಷ್ನಲ್ ಆಗಿರ್ತಾನೆ, ಆಯಿತಾ? ಅವ್ರದ್ದು ಉದ್ದೇಶ, ಅವ್ರ ಕೆಲಸ ಏನಾಗಿರುತ್ತೆ? ಆಡಿಟ್ ಮಾಡೋವಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಒಂದು ಬಿಸ್ನೆಸ್ ಸೆಟಪ್ ಮಾಡಬೇಕಂತಂದರೆ ಯಾವ ರೀತಿ ಫೈನಾನ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ, ಯಾವ ರೀತಿ ಲೀಗಲ್ ಹರ್ಡಲ್ಸ್ ಬರಬಾರ್ದು, ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋ ಕ್ಲಿಯರ್ ಐಡಿಯಾ ನಮಗೆ ಸಿಗಬೇಕಾದ್ರೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ನ ಕನ್ಸಲ್ಟ್ ಮಾಡ್ತೀವಿ. ಈ ಪ್ರೊಫೆಷನ್ ಏನಿದೆ ಚಾರ್ಟರ್ಡ್ ಅಕೌಂಟೆಂಟು, ಇಟ್ ಇಸ್ ಸಮಥಿಂಗ್ ಲೈಕ್ ಎ ಡಾಕ್ಟರ್ ಪ್ರೊಫೆಷನ್. ಹೇಗೆ ಸೈನ್ಸ್ ಸ್ಟೂಡೆಂಟ್ಸು MBBS ಮಾಡ್ತಾರೋ, ಡಾಕ್ಟರ್ ಆಗ್ತಿದ್ದಾರೋ, ಹಾಗೆ ಚಾರ್ಟರ್ಡ್ ಅಕೌಂಟೆಂಟು ಕೂಡ. ಇವರು ಎಕನಾಮಿಕಲಿ ರಿಲೇಟೆಡ್, ಫಿನಾನ್ಸ್ ರಿಲೇಟೆಡ್ ಡಾಕ್ಟರ್ ಆಗ್ತಾರೆ. ನಮಗೆ ಎಲ್ಲ ರೀತಿಯೂ ಸೊಲ್ಯೂಷನ್ಸ್ನ ಅವ್ರು ಕೊಡ್ತಾರೆ. ನಾವು ಹೇಗೆ ಪ್ರತಿಯೊಬ್ಬರು ಡಾಕ್ಟರ್ನ ವಿಸಿಟ್ ಮಾಡ್ತೀವೋ ನಮ್ಮೆಲ್ಲ ಟ್ರೀಟ್ಮೆಂಟ್ಗಳು, ಹಾಗೆ ಫೈನಾನ್ಸ್ ರಿಲೇಟೆಡ್ ಅಥವಾ ಬಿಸ್ನೆಸ್ ಸೆಟಪ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾವು ಚಾರ್ಟರ್ಡ್ ಅಕೌಂಟೆಂಟ್ನ ಮೀಟ್ ಮಾಡಲೇಬೇಕಾಗತ್ತೆ. ಪ್ರತಿಯೊಂದು ಕೆಲಸ ಏನಾಗುತ್ತೆ ಫೈನಾನ್ಸ್ ರಿಲೇಟೆಡು, ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು, ಪ್ರತಿಯೊಂದಕ್ಕೂ ಕೂಡ ಚಾರ್ಟರ್ಡ್ ಅಕೌಂಟೆಂಟು ಆಡಿಟ್ ಮಾಡಬೇಕಾಗತ್ತೆ, ಆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕಾದ್ರೆ. ಸೊ ನಮ್ಮಲ್ಲೂ ಕೂಡ ಇಂಡಿಯಾದಲ್ಲಿ ಕಂಪ್ಯೂಟರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಇರ್ತಾರೆ. ಅವರು ಇಡೀ ಇಂಡಿಯಾದಲ್ಲಿ ಏನೇ ಪ್ರಾಜೆಕ್ಟ್ ಆದರೂ ಕೂಡ ಅವ್ರ ಅಂಡರಲ್ಲೇ ಬರುತ್ತೆ. ಅವರು ಅದನ್ನು ಸೈನ್ ಮಾಡಬೇಕಾಗುತ್ತೆ. ನಿಮಗೆ ಸೂಕ್ಷ್ಮವಾಗಿ ಗೊತ್ತಿರಬೇಕು ಇದು. ಫೈನ್. ಸೊ ವೈಡರ್ ಆಸ್ಪೆಕ್ಟ್ ಇದೆ ಇದು ಚಾರ್ಟರ್ಡ್ ಅಕೌಂಟೆಂಟ್ ಅಂತ.
ಸೊ ನನ್ನ ಈ ವಿಡಿಯೋ ಮಾಡೋ ಉದ್ದೇಶ ಏನು, ಗ್ರಾಮೀಣ ಭಾಗದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಏನು, ಹೇಗೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು ನೀವು. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರೋ ಹಾಗೆ ICAI ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರಲ್ಲ, ಯಾಕೆ ಆ ಎಕ್ಸಾಮ್ ಕಂಡಕ್ಟ್ ಮಾಡೋ CA ಎಕ್ಸಾಮು ಅಷ್ಟೊಂದು ಕಷ್ಟವಾಗಿರುತ್ತೆ ಅಂತಂದರೆ, ಅವ್ರು ಹುಡುಕುವಂಥದ್ದು ಪ್ರೊಫೆಷ್ನಲ್ ಕಾಂಪಿಟೆನ್ಸಿ ರಿಕ್ವೈರ್ಮೆಂಟ್ಸ್ ಟು ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಪ್ರೊಫೆಷ್ನಲ್ ಕಾಂಪಿಟೆನ್ಸಿನ ಟೆಸ್ಟ್ ಮಾಡ್ತಾರೆ 3 ಸ್ಟೇಜಸಲ್ಲಿ. ಯಾವ 3 ಸ್ಟೇಜಸ್ಸು ನಾನು ಹೇಳ್ತೀನಿ. ಸಫಿಷಿಯನ್ಸಿ ಆಫ್ ಟೆಕ್ನಿಕಲ್ ಕಾಂಪಿಟೆನ್ಸಿ, ಪ್ರೊಫೆಷ್ನಲ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷ್ನಲ್ ವ್ಯಾಲ್ಯೂಸ್, ಎಥಿಕ್ಸ್ ಮತ್ತು ಆ್ಯಟಿಟ್ಯೂಡ್ಸ್ ರಿಕ್ವೈರ್ಡ್ ಡ್ಯೂರಿಂಗ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಇಷ್ಟು ಒಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸು ತುಂಬ ಕ್ವಾಲಿಫೈಡ್ ಆಗಿದೆ. ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ 170 ಮೆಂಬರ್ಸ್ ಇದ್ದವರು 915ನಲ್ಲಿ ಈಗ 2021 ತನಕನೂ ನಮಗೆ 3 lakhs ರಿಜಿಸ್ಟರ್ಡ್ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಇಂಡಿಯಾದಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಆಮೇಲೆ ಅವರು ಹೊರಬರುವಂತಹ ಪ್ರೋಸೆಸ್ ಏನಿದೆ, ಎಕ್ಸಾಮ್ ಕಂಡಕ್ಟ್ ಮಾಡಿ ಅವರು ಏನು ಹೊರಬರ್ತಾರಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಆ ಪ್ರೋಸೆಸ್ ಇಟ್ ಸೆಲ್ಫ್ ಟೇಕ್ಸ್ 5 to 6 years time. It is like something like doing MBBS. Fine. ಕೋರ್ಸ್ ವೈಸ್ ನೋಡಿದಾಗ 3 ಸ್ಟೇಜಸಲ್ಲಿ ಇರುತ್ತೆ. ಸ್ಟೇಜ್ 1 ಫೌಂಡೇಶನ್ ಕೋರ್ಸ್, ಇಂಟರ್ಮೀಡಿಯೇಟ್ ಕೋರ್ಸ್, ಸ್ಟೇಜ್ 2 ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಇಸ್ ದ ಫೈನಲ್ ಕೋರ್ಸ್. ಸೊ ಫೌಂಡೇಶನ್ ಕೋರ್ಸನ್ನು ಯಾರೆಲ್ಲ ತೊಗೊಳ್ಬೋದು, ಸೆಕೆಂಡ್ PU ಪಾಸ್ ಆಗಿರೋರು, ಎಕ್ಸಾಮನ್ನ ಪಾಸ್ ಆಗಿರೋರು ತೊಗೊಳ್ಬಹುದು. ಯಾರು ಬೇಕಾದರೂ ತೊಗೋಬೋದು. ಆರ್ಟ್ಸ್ ಸ್ಟ್ರೀಮ್ ಅವರು ತೊಗೋಬೋದು, ಕಾಮರ್ಸ್ ಸ್ಟ್ರೀಮ್ ಅವರು ತೊಗೋಬೋದು, ಸೈನ್ಸ್ ಸ್ಟ್ರೀಮ್ ಅವರು ಕೂಡ ತೊಗೋಬೋದು. ದಟ್ ಈಸ್ ದ ಮೇಜರ್ ಪಾಯಿಂಟ್ ಯು ಹ್ಯಾವ್ ಟು ನೋಟ್. ಇಂಟರ್ಮೀಡಿಯೇಟ್ ಕೋರ್ಸು ಅದು ಮಧ್ಯ ಸ್ಟೇಜ್ ಆಗುತ್ತೆ, ಫೈನಲ್ ಕೋರ್ಸ್. ಸೊ ಇದರ 2 ರೀತಿ ಎಂಟ್ರಿ ಇರುತ್ತೆ. ಒಂದು ಡೈರೆಕ್ಟ್ ಎಂಟ್ರಿ, ಇನ್ನೊಂದು ಫೌಂಡೇಶನ್ ಕೋರ್ಸಿಂದ ಹೋಗುವಂಥದ್ದು. ಸೊ ಡೈರೆಕ್ಟ್ ಎಂಟ್ರಿ ಸ್ಟೇಜ್ ಯಾವಾಗಿರುತ್ತೆ ಅಂದರೆ ಅದು ಇಂಟರ್ಮೀಡಿಯೇಟಿಂದ ಇರುತ್ತೆ. ಯಾರೆಲ್ಲ ಮಾಡ್ಬೋದು ಡೈರೆಕ್ಟ್ ಎಂಟ್ರಿಗೆ? ಡೈರೆಕ್ಟ್ ಎಂಟ್ರಿಗೆ ಯಾರು ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಾರೋ ಅವರೆಲ್ಲ ಡೈರೆಕ್ಟ್ ಎಂಟ್ರಿನ ತೊಗೋಬೋದು, ಅಂದರೆ ಇಂಟರ್ಮೀಡಿಯೇಟ್ ಕೋರ್ಸಿಂದ ಶುರು ಮಾಡ್ಬೋದು. ಸೊ ಫೌಂಡೇಶನ್ ಕೋರ್ಸಿಂದ ಶುರು ಮಾಡಬೇಕಂದ್ರೆ ಅವರು ಸೆಕೆಂಡ್ PU ಆಗಿದ ತಕ್ಷಣ, ಎಕ್ಸಾಮ್ ಆಗಿದ ತಕ್ಷಣ ತೊಗೊಳ್ಬೋದು. ಫೈನ್. ಸೊ ಎಕ್ಸಾಮ್ ನಡೆಯೋದು ಯಾವಾಗ? ಮೇ ಮತ್ತು ನವಂಬರ್. ಪ್ರತಿ ವರ್ಷ ಮೇ ಮತ್ತು ನವಂಬರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲ ಸ್ಟೇಜಸ್ ಎಕ್ಸಾಮ್ಸು ಕೂಡ ಮೇ ಮತ್ತು ನವಂಬರಲ್ಲಿ ತೊಗೊಳ್ತಾರೆ. ಯಾರು ಮೇಗೆ ಎಲಿಜಿಬಲ್ಲು, ಯಾರು ನವಂಬರ್ಗೆ ಎಲಿಜಿಬಲ್ಲು, ಅದನ್ನು ನಾವು ನೋಡೋಣ ಬನ್ನಿ. ಸೊ 3 ಸ್ಟೇಜಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಫೌಂಡೇಶನ್ ಕೋರ್ಸ್, ಇಂಟರ್ಮೀಡಿಯೇಟ್, ಸ್ಟೇಜ್ 2, ಫೈನಲ್. ಈ 3 ಸ್ಟೇಜಸ್ಸು ಕೂಡ ತನ್ನದೇ ಆದಂತಹ ಅನಾಲಿಸಿಸ್, ಅಪ್ಲಿಕೇಶನ್ನು ಮತ್ತು ಕಾಂಪ್ರಿಹೆನ್ಷನ್ನು ಮತ್ತು ನಾಲೆಜ್ನ ಟೆಸ್ಟ್ ಮಾಡ್ತಾರೆ. ಆ 3 ಸ್ಟೇಜಲ್ಲಿ ಯಾರು ಹೊರಬರ್ತಾರೋ ಅವರು CA ಅಂತ, ರಿಜಿಸ್ಟರ್ಡ್ CA ಅಂತ ಅವ್ರಿಗೊಂದು ಸರ್ಟಿಫೈಡ್ ಮಾಡ್ತಾರೆ. ಯಾರು ಮಾಡೋದು? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ 3 ಸ್ಟೇಜಸ್ ಇದೆ. ಫೈನ್. ಸ್ಟೇಜ್ 1. ಸ್ಟೇಜ್ 1 ನೀವು PU ಎಕ್ಸಾಮ್ ಆಗಿದ ತಕ್ಷಣ ಅಥವಾ 10th ಎಕ್ಸಾಮ್ ಆಗಿದ ತಕ್ಷಣ ನೀವು ಎನ್ರೋಲ್ ಮಾಡ್ಕೋಬೋದು, ICAIನಲ್ಲಿ ಎನ್ರೋಲ್ ಮಾಡ್ಕೋಬೋದು. ಆದರೆ ಯಾವಾಗ ಎಕ್ಸಾಮ್ ತೊಗೊಳಕ್ಕೆ ಸಾಧ್ಯ ಇರೋದು? ಯಾವಾಗ ಸೆಕೆಂಡ್ PU ರಿಸಲ್ಟ್ ಬರುತ್ತೋ, +2 ಸೆಕೆಂಡ್ PU ಅಥವಾ +2 12th ಸ್ಟ್ಯಾಂಡರ್ಡ್ದು ರಿಸಲ್ಟ್ ಬರುತ್ತೋ ಆವಾಗ ನೀವು ಎಕ್ಸಾಮ್ ತಗೊಳ್ಳೋದು ರಿಸಲ್ಟ್ ಬಂದಮೇಲೆ. ಈಗ ಫಾರ್ ಎಕ್ಸಾಂಪಲ್ ಮೇ 2021ನಲ್ಲಿ ಈಗ ಎಕ್ಸಾಮ್ಸ್, ಸೆಕೆಂಡ್ PU ಎಕ್ಸಾಮ್ಸ್ ನೀವು ಬರೆದಿದ್ದೀರಾ ಅಂತ ತಿಳ್ಕೊಳ್ಳೋಣ. ಬಟ್ ಆಗಿದೆ, ರಿಸಲ್ಟು ಬಂದಿದೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ನೀವು ಎಕ್ಸಾಮ್ ಯಾವಾಗ ತೊಗೊಳ್ಬೋದು? ಜುಲೈ ಇಸ್ ದ ಲಾಸ್ಟ್ ಡೇಟ್ ಟು ರಿಜಿಸ್ಟರ್. ಜುಲೈಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ನೀವು ನವಂಬರಲ್ಲಿ ಎಕ್ಸಾಮ್ ತೊಗೋಬಹುದು. ಈಗ ಫಸ್ಟ್ ಇಯರ್ BCom ಓದ್ತಾ ಇರೋರು ಅಥವಾ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋರು, BA ಓದ್ತಾ ಇರೋರು, BSc ಓದ್ತಾ ಇರೋರು ಅಥವಾ BE ಮಾಡ್ತಾ ಇರೋರು ಏನಾದರೂ ಎಕ್ಸಾಮ್ ತೊಗೊಳ್ಬೇಕು, CA ಎಕ್ಸಾಮ್ ತೊಗೊಳ್ಬೋದು ಅಂದರೆ ಖಂಡಿತ ಫೌಂಡೇಶನ್ ಎಕ್ಸಾಮನ್ನು ತೊಗೊಳ್ಬೋದು. ಅವರು ಜಾನ್ವರಿನಲ್ಲಿ ರಿಜಿಸ್ಟರ್ ಮಾಡಿರಬೇಕು, ಮೇನಲ್ಲಿ ಎಕ್ಸಾಮ್ ತೊಗೊಳ್ಬೋದು. ಯಾವಾಗ ರಿಜಿಸ್ಟರ್ ಮಾಡಿದ್ದಿಂದ ಎಕ್ಸಾಮ್ ತೊಗೊಳ್ಳೋ ತನಕನೂ ಅವ್ರಿಗೆ 6 month ಗ್ಯಾಪು ಇರಬೇಕು. ಅಂದರೆ ರಿಜಿಸ್ಟ್ರೇಷನ್ ಈಗ ಆಗ್ತೀರಂದರೆ 6 ತಿಂಗಳಾದಮೇಲೆ ಅವ್ರಿಗೆ ಎಕ್ಸಾಮ್ ಇರುತ್ತೆ. ಅಂದರೆ ಮೇ ಮತ್ತು ನವಂಬರಲ್ಲಿ ಎಕ್ಸಾಮ್ಗಳನ್ನು ನಡೆಸ್ತಾರೆ. ಮೇನಲ್ಲಿ ತೊಗೊಳ್ಬೇಕಂದ್ರೆ ಜನವರಿಲಿ ರಿಜಿಸ್ಟರ್ ಆಗಿರಬೇಕು, ಜುಲೈಯಲ್ಲಿ ನವಂಬರಲ್ಲಿ ತೊಗೊಳ್ಬೇಕಂದ್ರೆ ಜುಲೈಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಸೊ ಈಗ ಎಕ್ಸಾಮ್ ಬರೆದಿರೋರು ನೀವು ಈಗ ರಿಜಿಸ್ಟರ್ ಆಗಿ, ಈ ಮಂತ್ ಲಾಸ್ಟ್ ಡೇಟ್ ಜುಲೈ 31st is the last date to registration so that you can take in the month of November. ನವಂಬರಲ್ಲಿ ನೀವು ಎಕ್ಸಾಮ್ನ ತೊಗೊಳ್ಬಹುದು. ಫೈನ್. ಸೊ ನೀವು ಫೌಂಡೇಶನ್ ಎಕ್ಸಾಮ್ನ ತೊಗೊಳ್ಬೇಕಾಗತ್ತೆ. ಫೌಂಡೇಶನ್ ಎಕ್ಸಾಮ್ ತೊಗೊಂಡಾದಮೇಲೆ ಅಲ್ಲಿ ಯಾವ ರೀತಿ ಪೇಪರ್ಸ್ ಇರುತ್ತೆ, 4 ಪೇಪರ್ಸ್ ಇರುತ್ತೆ. ಆ ಪೇಪರ್ಸ್ಗಳನ್ನು ಮಾಹಿತಿನೇ ಹೇಳ್ತೀನಿ. ತಗೊಂಡಾದ್ಮೇಲೆ ನೀವು ಪಾಸ್ ಆದರೆ
ಇಂಟರ್ಮೀಡಿಯೇಟ್ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಇಂಟರ್ಮೀಡಿಯೇಟ್ ಕೋರ್ಸ್ ಜಾಯ್ನ್ ಆದಮೇಲೆ ಅಂದರೆ ಫೌಂಡೇಶನ್ ಪಾಸ್ ಆಗ್ತೀರಾ, ಇಂಟರ್ಮೀಡಿಯೇಟ್ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇಂಟರ್ಮೀಡಿಯೇಟ್ ಸ್ಟೇಜ್ 2 ಏನು, ಇಂಟರ್ಮೀಡಿಯೇಟ್ ಎಕ್ಸಾಮು ನೀವು ಅಪಿಯರ್ ಆಗಬೇಕು. ಅಪಿಯರ್ ಆಗೋಕ್ಕಿಂತ ಮುಂಚೆ ಗ್ರೂಪ್ 1 ನೀವು ಗ್ರೂಪ್ 2 ಎರಡೂ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಒಂದಷ್ಟು ಕೋರ್ಸ್ಗಳಿದೆ, ಅದನ್ನು ಕೂಡ ನೀವು ಸ್ಟೇಜ್ 2ನಲ್ಲಿ ಮಾಡ್ಕೊಳ್ತೀರಾ. ದಟ್ ಈಸ್ ಇಂಟರ್ಮೀಡಿಯೇಟ್ ಸ್ಟೇಜ್. ಅದಾದಮೇಲೆ ಆರ್ಟಿಕಲ್ಶಿಪ್ ಮಾಡ್ಕೊಳ್ತೀರಾ. ಆರ್ಟಿಕಲ್ಶಿಪ್ ಅಂತ ಕರೀತಾರೆ. ಗ್ರೂಪ್ 1 ಅಥವಾ ಗ್ರೂಪ್ 2 ಯಾವುದಾದ್ರು ಒಂದು ಗ್ರೂಪ್ ಮುಗಿಸ್ಕೊಂಡ್ರೂ ಸಾಕು, ನೀವು ಆರ್ಟಿಕಲ್ಶಿಪ್ ಮಾಡ್ಬೋದು. ಆರ್ಟಿಕಲ್ಶಿಪ್ ಮಾಡಾದ್ಮೇಲೆ ಫೈನಲ್ ಎಕ್ಸಾಮ್ಗೆ ನೀವು ರಿಜಿಸ್ಟರ್ ಆಗ್ತೀರಾ. ಫೈನಲ್ ಎಕ್ಸಾಮ್ ರಿಜಿಸ್ಟರ್ ಆಗಿ ಫೈನಲ್ ಎಕ್ಸಾಮ್ನ ಬರೀತೀರಿ. ದಟ್ ಈಸ್ ಸ್ಟೇಜ್ 3. ಸೊ ನೀವು ಫೈನಲ್ ಎಕ್ಸಾಮ್ ಬರೆದಾದ್ಮೇಲೆ ಕಂಪ್ಲೀಟ್ ಆರ್ಟಿಕಲ್ಶಿಪ್ ಎಲ್ಲ ಮುಗಿಸಿ ಫೈನಲ್ ಸ್ಟೇಜ್ ಎಕ್ಸಾಮ್ ಬರೆದಾದ್ಮೇಲೆ ಫೈನಲ್ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ICAI ಇಂದ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಡೆಸಿಗ್ನೇಟ್ ಮಾಡ್ತಾರೆ. 3 ಸ್ಟೇಜಸ್ ಇದು. ಗೊತ್ತಾಯ್ತಲ್ವಾ? ಒಂದು ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ 3 ಸ್ಟೇಜಸ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಫೈನ್. ನಿಮಗೆ ಇದ್ರದ್ದು ಡೀಟೇಲ್ಸ್ ಬೇಕು ಅಂದರೆ ನೀವು ICAI ವೆಬ್ಸೈಟಲ್ಲಿ ವಿಸಿಟ್ ಮಾಡಿ. ನಾನು ಬ್ರಿಸ್ಕಾಗಿ ಆದಷ್ಟು ಕಡಿಮೆ ಟೈಮಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಫೈನ್. ಈಗ ಡೈರೆಕ್ಟ್ ಎಂಟ್ರಿ ತೊಗೊಳ್ಳೋರು, ನಾನು BCom ಆಗಿದೆ, BBM ಆಗಿದೆ, BSc ಆಗಿದೆ, BA ಆಗಿದೆ, ನಾನು BE ಆಗಿದೆ, ನೀವು ಗ್ರ್ಯಾಜುಯೇಷನ್ ಆಗಿದೆ ಅಂತಂದರೆ ಕಾಮರ್ಸ್ ಗ್ರ್ಯಾಜುಯೇಟ್ ಆಗಿದ್ರೆ 55% ಇದ್ದರೆ ಸಾಕು. ಅದರ್ ಗ್ರ್ಯಾಜುಯೇಟ್ಸ್ BSc BA ಆಗಿದ್ರೆ 60% ಇರಬೇಕು. ಸೊ ನೀವು ಡೈರೆಕ್ಟಾಗಿ ಎಂಟ್ರಿ ತೊಗೊಳ್ಬೋದು. ಅಂದರೆ ಇಂಟರ್ಮೀಡಿಯೇಟ್ ಸ್ಟೇಜ್, ಮಧ್ಯದ ಸ್ಟೇಜ್ಗೆ ನೀವು ಡೈರೆಕ್ಟಾಗಿ ತೊಗೊಳ್ಬೋದು. ಮಧ್ಯದ ಸ್ಟೇಜಲ್ಲಿಂದ ನೀವು 2 ಗ್ರೂಪನ್ನ ಬರೀಬೇಕು. ಗ್ರೂಪ್ 1 ಗ್ರೂಪ್ 2 ಎಕ್ಸಾಮ್ಸನ್ನು ಬರೀಬೇಕು, ಆರ್ಟಿಕಲ್ಶಿಪ್ ಮಾಡಬೇಕು, ಆಮೇಲೆ ಫೈನಲ್ ಎಕ್ಸಾಮ್ ತೊಗೋಬೇಕು. ಇಷ್ಟು ಪ್ರೋಸೆಸ್ಸು ಯಾರು ಡೈರೆಕ್ಟಾಗಿ ಎಂಟ್ರಿ ಮಾಡೋರಿಗೆ. ಗೊತ್ತಾಯ್ತಲ್ವಾ? ಫೈನ್. ಸೊ ಪಾಸ್ ದ ಫೈನಲ್ ಎಕ್ಸಾಮ್, ಚಾರ್ಟರ್ಡ್ ಅಕೌಂಟೆಂಟ್ ಅಂತ ನೀವು ಎಲಿಜಿಬಲ್ ಆಗ್ತೀರಾ. ಗೊತ್ತಾಗ್ತಾ ಇದೆಯಲ್ಲ? ನೀವು ಡೈರೆಕ್ಟ್ ಎಂಟ್ರಿ ಆದಾಗ 2 ಸ್ಟೇಜು. ಫೌಂಡೇಶನ್ ಸ್ಟೇಜಿಂದ ಎಂಟ್ರಿ ಆದರೆ 3 ಸ್ಟೇಜ್ ಇರುತ್ತೆ. ಅದು PUC ಆದಮೇಲೆ ಮಾಡ್ಬೋದು. ಸೊ ಇಷ್ಟು ಕೋರ್ಸು PUC ಇಂದ ಆದಮೇಲೆ ನೀವು ಮಾಡ್ತೀನಿ ಅಂತಂದರೆ 5-6 ಇಯರ್ಸಲ್ಲಿ ನೀವು ರಿಗರಸ್ ಆಗಿ ಪ್ಲ್ಯಾನ್ಡ್ ಆಗಿ ವರ್ಕ್ ಮಾಡಿದ್ರೆ ಖಂಡಿತ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಬಹುದು. ಫೈನ್. ಫೌಂಡೇಶನ್ ಕೋರ್ಸಲ್ಲಿ ಪೇಪರ್ಸ್ ಏನಿದೆ ಹೇಳ್ತೀನಿ. ಪೇಪರ್ 1 ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್, ಪೇಪರ್ 2 ಬಿಸ್ನೆಸ್ ಲಾಸ್. ಇದು ಕಂಪ್ಲೀಟ್ 100 ಮಾರ್ಕ್ಸ್ಗೆ, ಒಟ್ಟು 400 ಮಾರ್ಕ್ಸ್ ಇರುತ್ತೆ ಎಕ್ಸಾಮು. ಫೌಂಡೇಶನ್ ಕೋರ್ಸು ನೀವು ಸೆಕೆಂಡ್ PU ಆಗಿದ ತಕ್ಷಣ ನವಂಬರ್ 2020ನಲ್ಲಿ ನೀವು ಈ 4 ಪೇಪರನ್ನು ಬರೀಬಹುದು. ನೀವು ಮಿನಿಮಮ್ 200 ಮಾರ್ಕ್ಸ್ ತೆಗಿಬೇಕು ಪಾಸ್ ಆಗೋದಕ್ಕೆ. 200 ಮೇಲೆ ಕ್ಲಿಯರ್ ಆದರೆ ಪಾಸು ಅಂತ. ಸೊ ಆಮೇಲೆ ಅದರಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಅದನ್ನು ನೀವು ನೋಡ್ಕೊಳ್ಬೇಕು. ಮಿನಿಮಮ್ 40% ಇರಬೇಕು ಅಂತ ಹೇಳ್ತಾರೆ. ಪ್ರತಿ ಸಬ್ಜೆಕ್ಟಲ್ಲೂ ಪ್ರತಿ ಪೇಪರಲ್ಲೂ ಮಿನಿಮಮ್ 40% ಇರಬೇಕು. ಫೈನ್. ಈಗ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಕೌಂಟಿಂಗಲ್ಲಿ 100 ಮಾರ್ಕ್ಸು, ಬಿಸ್ನೆಸ್ ಲಾ 60 ಮಾರ್ಕ್ಸ್, ಮತ್ತು 40 ಮಾರ್ಕ್ಸ್ ರಿಲೇಟೆಡ್ ಟು 60 ಮಾರ್ಕ್ಸ್ ಬಿಸ್ನೆಸ್ ಲಾಗಾದರೆ 40 ಮಾರ್ಕ್ಸ್ ಬಿಸ್ನೆಸ್ ಕೊರಸ್ಪಾಂಡೆನ್ಸ್ ಆ್ಯಂಡ್ ರಿಪೋರ್ಟಿಂಗ್. ಇದು ಒಂದು 100 ಮಾರ್ಕ್ಸು. ನೆಕ್ಸ್ಟು ಪೇಪರ್ 3 ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಮತ್ತು ಲಾಜಿಕಲ್ ರೀಸನಿಂಗ್. ಇದು 40 ಮಾರ್ಕ್ಸ್, ಲಾಜಿಕಲ್ ರೀಸನಿಂಗ್ 20 ಮಾರ್ಕ್ಸ್, ಸ್ಟ್ಯಾಟಿಸ್ಟಿಕ್ಸ್ 40 ಮಾರ್ಕ್ಸ್. ಒಟ್ಟು ಇದು 100 ಮಾರ್ಕ್ಸ್ ಪೇಪರು. ಬಿಸ್ನೆಸ್ ಎಕನಾಮಿಕ್ಸು ಕೂಡ 100 ಮಾರ್ಕ್ಸ್ ಪೇಪರು. ಇಲ್ಲೂ ಕೂಡ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಇರುತ್ತೆ. ಬಿಸ್ನೆಸ್ ಎಕನಾಮಿಕ್ಸ್ಗೆ 60 ಮಾರ್ಕ್ಸು. ಬಿಸ್ನೆಸ್ ಆ್ಯಂಡ್ ಕಮರ್ಷಿಯಲ್ ನಾಲೆಡ್ಜ್ ಈ ಪೇಪರ್ಗೆ 40 ಮಾರ್ಕ್ಸು. ಸೊ ಇದು ಕೂಡ 100 ಮಾರ್ಕ್ಸ್. ಸೊ ಇದು ಕೂಡ 100 ಪೇಪರ್, 4 ಪೇಪರು 400 ಮಾರ್ಕ್ಸು. ಮಿನಿಮಮ್ ನೀವು 200 ಮಾರ್ಕ್ಸ್ ತೆಗಿಬೇಕು. 40% ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಳ್ಬೇಕು. ಅದ್ರ ಡೀಟೇಲ್ಸ್ ನೀವು ಎನ್ರೋಲ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಅದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಬರುತ್ತೆ. ಸೊ ಇಲ್ಲಿ ಒಟ್ಟು 400 ಮಾರ್ಕ್ಸ್ಗಳಿಗೆ ನೀವು 200 ಮಾರ್ಕ್ಸ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಅಂತ. 200 ಮಾರ್ಕ್ಸ್ ಸ್ಕೋರ್ ಮಾಡಿದ ತಕ್ಷಣ ನೀವು ಕ್ಲಿಯರು. ಜೊತೆಗೆ 200 ಮಾರ್ಕ್ಸ್ ತೆಗೆಯೋದು ಒಂದೇ ಆದ್ರಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಪರ್ 100, ಪೇಪರ್ 2ನಲ್ಲಿ 100 ತೆಗೆದುಬಿಟ್ಟೆ ಸರ್, ಎರಡರಲ್ಲೂ 100 ಔಟ್ ಆಫ್ 100 ತೆಗೆದುಬಿಟ್ಟೆ, ಹಂಗಾದ್ರೆ ಪಾಸ್ ಅಂತ ಇಲ್ಲ. ಹಾಗ ಲೆಗ್ ತಗೊಳ್ಳಲ್ಲ. ಮಿನಿಮಮ್ 40% ಇರಬೇಕು. ಪ್ರತಿ ಪೇಪರಲ್ಲೂ ಮಿನಿಮಮ್ 40% ಇರಬೇಕು. ಅದನ್ನು ನೀವು ಗೊತ್ತಿರಬೇಕು ನಿಮಗೆ. ಫೈನ್. ಮಿನಿಮಮ್ 40% ಸ್ಕೋರ್ ತೊಗೊಂಡಿರಬೇಕಾಗುತ್ತೆ. ಈಗ ನನ್ನ ಮ್ಯಾಥಮೆಟಿಕ್ಸ್ ಫೌಂಡೇಶನಲ್ಲಿ ನಾನು ಈ ಒಂದು ಚಾನಲಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇಷ್ಟು ಕಾನ್ಸೆಪ್ಟ್ನ ಕನ್ನಡದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ
ನಾನು ಈ ಪೇಪರನ್ನು ಹ್ಯಾಂಡಲ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಸರ್ ಶಶಿ ಸರ್ ಅಂತ ಒಬ್ರು ಇದ್ದಾರೆ, ಅವರು ಕೂಡ ಬಿಸ್ನೆಸ್ ಎಕನಾಮಿಕ್ಸ್ ಮಾಡ್ತೀನಿ, ಒಂದು 2-3 ಕ್ಲಾಸಸ್ ಮಾಡಿ ವಿದ್ಯಾರ್ಥಿಗಳಿಗೆ ಐಡಿಯಾ ಕೊಡ್ತೀನಿ ಕನ್ನಡದಲ್ಲಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಅವರು ಕೂಡ ನಿಮಗೆ ಕ್ಲಾಸಸ್ಸನ್ನು ಮಾಡ್ಬೋದು. ಫೈನ್. ಅದಾದಮೇಲೆ ಇಂಟರ್ಮೀಡಿಯೇಟಲ್ಲಿ ಗ್ರೂಪ್ 1 ಗ್ರೂಪ್ 2 ಎರಡು ಇರುತ್ತೆ. ಗ್ರೂಪ್ 1ನಲ್ಲಿ 4 ಪೇಪರು, ಗ್ರೂಪ್ 2ನಲ್ಲಿ 4 ಪೇಪರು, ಇದು ಇಂಟರ್ಮೀಡಿಯೇಟು. ಅದಾದ ಫೈನಲ್ ಕೋರ್ಸಲ್ಲಿ ಗ್ರೂಪ್ 1 4 ಪೇಪರು, ಗ್ರೂಪ್ 2ನಲ್ಲಿ ಪೇಪರ್ಸ್ ಇರುತ್ತೆ, ಎಲೆಕ್ಟಿವ್ ಪ್ರೋಸೆಸ್ ಇರುತ್ತೆ. ಅದನ್ನು ನೀವು ಈ ಸ್ಟೇಜಸ್ ಫೌಂಡೇಶನ್ ನೀವು ಎಂಟ್ರಿ ಆಗಿದ ತಕ್ಷಣ ಆಮೇಲೆ ಪ್ರೋಸೆಸ್ ಗೊತ್ತಾಗ್ತಾ ಹೋಗುತ್ತೆ. ಫೈನ್. ರಿಜಿಸ್ಟ್ರೇಷನ್ ಹೇಗೆ? ಎಲ್ಲೂ ಕೂಡ ನೀವು ಕ್ಯಾಶ್ ತೊಗೊಂಡೋಗಿ ಎಲ್ಲೂ ಕಟ್ಟೋವಂಥದ್ದಿಲ್ಲ. ನೀವು ICAI ವೆಬ್ಸೈಟಲ್ಲೇ ರಿಜಿಸ್ಟರ್ ಆಗಬೇಕು. ಎವ್ರಿಥಿಂಗ್ ಈಸ್ ಆನ್ಲೈನ್, ಎಲ್ಲವನ್ನೂ ಆನ್ಲೈನಲ್ಲೇ. ಯಾವುದನ್ನು ನೀವು ಅಪ್ಲಿಕೇಶನ್ ತೊಗೊಂಡು ಕೊಡೋವಂಥದ್ದು ಏನೂ ಇಲ್ಲ, ಎಲ್ಲೂ ಕೊಡೋಂಗಿಲ್ಲ. ನೀವು ಎವ್ರಿಥಿಂಗ್ ಈಸ್ ಥ್ರೂ ಆನ್ಲೈನ್, ಪೇಮೆಂಟ್ ಮಾಡುವಂಥದ್ದು ಎಲ್ಲನೂ. ಸೊ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಈಗ ನೀವು ಜುಲೈ 31 ಇಸ್ ದ ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಇದು. ನೀವು ಈಗ ರಿಜಿಸ್ಟರ್ ಆದರೆ, ಈಗ PUC ಮಾಡಿರೋ ರಿಜಿಸ್ಟರ್ ಆದರೆ ನವಂಬರ್ 2021ನಲ್ಲಿ ಎಕ್ಸಾಮನ್ನು ತೊಗೊಳ್ಬಹುದು, CA ಎಕ್ಸಾಮ್ಸನ್ನು ತೊಗೊಳ್ಬೋದು. ಈವನ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಇರೋರು ಕೂಡ ಫೌಂಡೇಶನ್ ಕೋರ್ಸನ್ನು ತೊಗೊಳ್ಳಿ. ಈ ಫೌಂಡೇಶನ್ ಕೋರ್ಸ್ ತೊಗೊಂಡು ಬರೋರು ಇದೆಯಲ್ಲ, ಅದರ ಕಾಂಪಿಟೆನ್ಸಿ ಜಾಸ್ತಿ ಇರುತ್ತೆ. ಆದ್ದರಿಂದ ಫೌಂಡೇಶನ್ ಕೋರ್ಸ್ ತೊಗೊಂಡು ನೀವು ಬರೋದು ಒಳ್ಳೆಯದು. ಫಸ್ಟ್ ಇಯರ್ ಡಿಗ್ರಿ ಆಗಿರ್ಬೋದು, ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ಬೋದು, ಥರ್ಡ್ ಇಯರ್ ಡಿಗ್ರಿ, ದಯವಿಟ್ಟು ಫೌಂಡೇಶನ್ ಕೋರ್ಸ್ ತೊಗೊಂಡು ನೀವು ಸೆಕೆಂಡ್ ಸ್ಟೇಜ್ಗೆ ಹೋಗಿ. ಆಗ ನಿಮಗೆ ಈಸಿ ಆಗುತ್ತೆ. ಡೈರೆಕ್ಟ್ ಎಂಟ್ರಿ ಮೂಲಕನೂ ಕೂಡ ಹೋಗ್ಬೋದು ಯಾವಾಗ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ. ಅಷ್ಟರಲ್ಲಾಗಲೇ ಟೈಮು ಲ್ಯಾಪ್ಸ್ ಆಗಿರುತ್ತೆ, ತುಂಬ ಟೈಮ್ ತೊಗೊಂಡಿರುತ್ತೆ. ಸೊ ಬೆಟರ್ ಯು ಸ್ಟಾರ್ಟ್ ನೌ ಇಟ್ ಸೆಲ್ಫ್. ಇಫ್ ಯು ಆರ್ ಇನ್ ದ ಫಸ್ಟ್ PU, ಪ್ಲೀಸ್ ಸ್ಟಾರ್ಟ್ ಟುಡೇ ಇಟ್ ಸೆಲ್ಫ್. ಇಫ್ ಯು ಆರ್ ಇನ್ ದ ಸೆಕೆಂಡ್ PU, CA ಅಂದರೆ ಏನು ತಿಳ್ಕೊಂಡ್ರಲ್ವಾ, ಅದ್ರ ಆ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ಸ್ಗೆ. ಇನ್ನು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ICAI ವೆಬ್ಸೈಟಲ್ಲಿ. ಕೋರ್ಸ್ಗೆ ನೀವು ರಿಜಿಸ್ಟರ್ ಆಗಿ ನವಂಬರ್ 2021ಗೆ ಎಕ್ಸಾಮನ್ನು ತೊಗೊಳ್ಬೋದು. ಗೊತ್ತಾಗ್ತಾ ಇದೆಯಲ್ವಾ? ಸೊ ರಿಜಿಸ್ಟರ್ ಆದರೆ ಏನೇನಾಗುತ್ತೆ, ಏನೇನು ಕೊಡ್ತಾರೆ? ಫೌಂಡೇಶನ್ ಪ್ರಾಸ್ಪೆಕ್ಟ್ಸ್ ಅನ್ನತ್ತೆ 200 ರೂಪೀಸ್ ತೊಗೊಳ್ತಾರೆ. ಫೌಂಡೇಶನ್ ರಿಜಿಸ್ಟ್ರೇಷನ್ ಫೀಸ್ಗೆ 9000 ರೂಪೀಸ್ ತೊಗೊಳ್ತಾರೆ. ಸೊ ಇಷ್ಟು ನೀವು ಅಮೌಂಟ್ ಕಟ್ಟಿದ್ರೆ ನಿಮಗೆ ಸ್ಟಡಿ ಮೆಟೀರಿಯಲ್ ಕೊಡ್ತಾರೆ. ಜೊತೆಗೆ ನೀವು ವೆಬ್ಸೈಟಲ್ಲಿ ಎಲ್ಲ ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೋದು. ಒಂದು. ಇನ್ನು ಕ್ಲಾಸಸ್ ತಿಳ್ಕೊಳ್ಳೋದು ಹೇಗೆ? ನೀವು ಇಂಡಿವಿಜುವಲ್ ಆಗಿ ಯಾವುದಾದ್ರೂ ಕೋಚಿಂಗ್ ಸೆಂಟ್ರು, ಕ್ರ್ಯಾಶ್ ಕೋರ್ಸಸ್ಸು ಸೇರ್ಕೊಂಡು ಪ್ರಿಪೇರ್ ಆಗುವಂಥದ್ದು ಇದೆ. ಇಲ್ಲಾಂದರೆ ಬಹಳಷ್ಟು ಕ್ಲಾಸಸ್ಸು, ವಿಡಿಯೋ ಕ್ಲಾಸಸ್ಸು ಅವೈಲೇಬಲ್ ಇದೆ ನೆಟ್ಟಲ್ಲಿ. ನೀವು ಸರ್ಚ್ ಮಾಡಿದ್ರೆ ಬಹಳಷ್ಟು ವಿಡಿಯೋಸ್ ಇದೆ. ಅಕೌಂಟ್ಸ್ಗಾಗಿ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4. ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ಈ ಚಾನಲಲ್ಲಿ ಪೇಪರ್ 3ನ ಮಾಡ್ತಾ ಇದ್ದೀನಿ. ಪೇಪರ್ 3ನ ಕ್ಲಿಯರ್ ಕಟ್ಟಾಗಿ ಮ್ಯಾಥಮೆಟಿಕ್ಸ್ ಪೇಪರ್, ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಪೇಪರ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಆ ಪೇಪರನ್ನು ನವಂಬರ್ ಒಳಗಡೆ ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆನ ಕೊಟ್ಟು ನಾನು ನೆಕ್ಸ್ಟ್ ವೀಕಿಂದ ಆ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ 9000 ಪೇ ಮಾಡಿದ್ರೆ ನಿಮ್ಮ ಮನೆಗೆ ಬುಕ್ಸ್ ಬರುತ್ತೆ. ಎಲ್ಲಿ? ICAI ವೆಬ್ಸೈಟ್. ಯಾರಿಗೂ ಕೊಡೋಂಗಿಲ್ಲ, ನೀವು ICAI ವೆಬ್ಸೈಟಲ್ಲೇ ಪೇ ಮಾಡಬೇಕು. ಎಲ್ಲ ಆನ್ಲೈನ್, ಎವ್ರಿಥಿಂಗ್ ಈಸ್ ಆನ್ಲೈನ್. ವಿಸಿಟ್ ಮಾಡ್ತೀರಲ್ವಾ? ಫೈನ್. ಅದ್ರ ಜೊತೆಗೆ ಇನ್ನೊಂದಷ್ಟು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನಾನು ತಿಳಿಸ್ಬೇಕಾಗಿರುವಂಥ ವಿಷಯ ಏನಂದರೆ, ಕಂಪ್ನಿ ಸೆಕ್ರೆಟರಿಯೇಟ್ ಅಂತ ಒಂದು ಕೋರ್ಸ್ ಇದೆ. ದಯವಿಟ್ಟು ನೀವು ವೆಬ್ಸೈಟ್ನ ವಿಸಿಟ್ ಮಾಡಿ. ICSI ಕಂಪ್ನಿ ಸೆಕ್ರೆಟರಿಯೇಟ್ರೀಸ್ ಅಂತ. ಇದು ಕೂಡ ಚಾಲೆಂಜಿಂಗ್ ಆದಂತಹ ಕೋರ್ಸು. ಇದ್ರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇಕಾದರೆ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮ್ಗೊಂದು ಐಡಿಯಾ ಇರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಇದನ್ನು ಕೂಡ ಸೆಕೆಂಡ್ PU ಯಾರು ಬೇಕಾದರೂ, ಆರ್ಟ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಸೈನ್ಸ್ ಸ್ಟೂಡೆಂಟ್ಸು ಕೂಡ ಇದನ್ನು ಕೂಡ ಎಲಿಜಿಬಲ್ ಇದೆ. ಇದು ಪ್ರೊಸೆಸ್ಸು ಸೇಮ್ ಫೌಂಡೇಶನ್ನು ಮತ್ತು ಫೈನಲ್ ಎಕ್ಸಾಮ್ ಥರನೇ ಇರುತ್ತೆ. ಕಂಪನಿ ಸೆಕ್ರೆಟರಿಯೇಟ್ಸ್ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ವೈಡರ್ ಆಸ್ಪೆಕ್ಟಲ್ಲಿ ರೆಕಗ್ನಿಷನ್ ಇದೆ. ಅದ್ರ ಜೊತೆಗೆ CMA ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ICAI ಕೋರ್ಸ್ ಅಂತಾರೆ. ಅದನ್ನು ಕೂಡ ನೀವು ಸರ್ಚ್ ಮಾಡ್ಬೋದು ಈ ವೆಬ್ಸೈಟಲ್ಲಿ. ದಯವಿಟ್ಟು ಸರ್ಚ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ಇಲ್ಲಿ ಸಮಯ ಅಭಾವ ಇರೋದ್ರಿಂದ ನಾನು ಜಸ್ಟ್ CA ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಕಂಪ್ನಿ ಸೆಕ್ರೆಟರಿಯೇಟ್ ಬಗ್ಗೆ ನೀವು ಸರ್ಚ್ ಮಾಡಿ, CMA ಬಗ್ಗೆ ಕೂಡ ನೀವು ಸರ್ಚ್ ಮಾಡಿ. ಗ್ರಾಮೀಣ ಮಕ್ಕಳಾಗಿರೋದ್ರಿಂದ ನೀವು ಸರ್ಚ್ ಮಾಡಿ. ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ತಿಳಿಸಿ. ನಾನು ಇನ್ನೊಂದಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ. ICAI ಕೋರ್ಸಸ್ಸು ಕೂಡ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಕಾಸ್ಟ್ ಮ್ಯಾನೇಜ್ಮೆಂಟ್. ಇದು ಕೂಡ CAಗೆ ಆಲ್ಮೋಸ್ಟ್ ಈಕ್ವಲೆಂಟ್ ಕೋರ್ಸಸ್ ಆಗುತ್ತೆ. ಆಲ್ಮೋಸ್ಟ್ ನಿಯರೆಸ್ಟ್ ಟು ದ ಸೇಮ್ ಕ್ಯಾಟಗರಿ. ಸೊ ಇಲ್ಲೂ ಕೂಡ ಫೌಂಡೇಶನ್, ಇಂಟರ್ಮೀಡಿಯೇಟ್, ಫೈನಲ್ ಸ್ಟೇಜ್ ಅಂತ ನಡೆಯುತ್ತೆ. ವೆಬ್ಸೈಟ್ನ ವಿಸಿಟ್ ಮಾಡಬೇಕು ನೀವು. ಸಾರಿ ಸ್ಟಕ್ ಆಗಿದೆ, ಒಂದು ನಿಮಿಷ. ಮತ್ತು ಇದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.
ಅಡ್ಮಿಷನ್ ಪ್ರೊಸೆಸ್ಸು, ಕೋರ್ಸ್ ಡ್ಯೂರೇಷನ್ಸು. ಸೊ ಫೈನ್. ಐ ಸಿನ್ಸಿಯರ್ಲಿ ಥ್ಯಾಂಕ್ಸ್ ಪಾಂಡಾ ಸರ್, CA ಶ್ರೀಪಾಲ್ ಸರ್, ಮಹಿಪಾಲ್ ಸರ್, ಶಾಂತನ್ ಸರ್ ಮತ್ತು ಎಕನಾಮಿಕ್ ಮಾಸ್ಟರ್ ಶಶಿ ಸರ್ ಇಷ್ಟು ಐಡಿಯಾಸ್ ಕೊಟ್ಟು ಒಂದು ಕನ್ನಡದಲ್ಲಿ ಮಾಡಿ ಸರ್ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು CA ರಾಜವರ್ಧನ್ ಸರ್ ಕೂಡ ತುಂಬ ಮೋಟಿವೇಟಿಂಗ್ ಮ್ಯಾನು. ಇವ್ರ ವೀಡಿಯೋಸ್ನೆಲ್ಲ ನಿಮಗೆ ಲಿಂಕ್ ಕಳಿಸ್ತಾ ಇರ್ತೀನಿ. ಫ್ರೀ ಕ್ಲಾಸಸನ್ನು ನೀವು ನೋಡ್ತಾ ಈ CAನ ನೀವು ಕ್ಲಿಯರ್ ಮಾಡ್ಬೋದು. ಸೊ CA ಅನ್ನೋದು ನೀವು ಶ್ರೀಪಾಲ್ ಸರು, ಪಾಂಡಾ ಸರು ಅವ್ರ ವೀಡಿಯೋಸ್ಗಳು ಇದೆ, ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಅವ್ರನ್ನ ಲಿಂಕ್ಗಳನ್ನೆಲ್ಲ ನಿಮಗೆ ಮುಂದೆ ತಿಳಿಸ್ತೀನಿ. ಎಸ್ಪೆಷಲಿ ರಾಜವರ್ಧನ್ ಸರ್ದು ಕೂಡ ಎಕ್ಸ್ಕ್ಲೂಸಿವ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಶಶಿ ಸರ್ದು ಕೂಡ ಭಾಳಷ್ಟು ಕ್ಲಾಸಸ್ ಇದೆ, ಅವನ್ನೆಲ್ಲ ನಾವು ತಿಳಿಸ್ತೀವಿ. ಮತ್ತು ಇಮೇಜಸ್ಸು ಮತ್ತು ಇನ್ಫಾರ್ಮೇಷನು ICA ವೆಬ್ಸೈಟು ಮತ್ತು ICSI ICWA ವೆಬ್ಸೈಟಿಂದ ನಾನು ಡೌನ್ಲೋಡ್ ಮಾಡಿ ಅದನ್ನು ಹಾಕಿದ್ದೀನಿ. ಸೊ ಕಾಪಿರೈಟ್ಸು ಅಲ್ಲಿ ರಿಸರ್ವ್ಡ್ ಆಗಿರುತ್ತೆ. ಸೊ ಐ ಆಮ್ ಜಸ್ಟ್ ಬೀಯಿಂಗ್ ಎ ಬ್ಯಾರಿಯರ್, ನಾನು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಆದಷ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಪೇಪರ್ 3ಗೆ ಕಾಯ್ತಾ ಇರ್ತೀರಲ್ವಾ? ಪೇಪರ್ 3 ಮ್ಯಾಥಮೆಟಿಕ್ಸ್ ಪೇಪರ್ ಮಾಡೋದಕ್ಕೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಪೇಪರ್ನ ನಾವು ಮಾಡೋಣ. 100 ಮಾರ್ಕ್ಸ್ ಕಂಪ್ಲೀಟ್ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.